ಅಹಮದಾಬಾದ್ನ ಮೇಘಾನಿಪುರದಲ್ಲಿ ಸಂಭವಿಸಿರುವ ವಿಮಾನ ದುರಂತ ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಎಲ್ಲರನ್ನೂ ಬಲಿ ಪಡೆದಿದೆ. ಎಲ್ಲೋ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳ ಜೀವ ಕೂಡ ಹೋಯಿತು. ಆದರೆ ಅದೇ ವಿಮಾನದಲ್ಲಿ ಪ್ರಯಾಣಿಸಿ ಆ ಅವಘಡವನ್ನ ಅನುಭವಿಸಬೇಕಿದ್ದ ಓರ್ವ ಮಹಿಳೆ ಪವಾಡ ಸದೃಶದಂತೆ ಪಾರಾಗಿದ್ದಾರೆ. ಅದಕ್ಕೆ ಆ 10 ನಿಮಿಷಗಳೇ ಕಾರಣ. ಕೆಲವೊಮ್ಮೆ ಜೀವನದಲ್ಲಿ ಅನುಭವಿಸುವ ವಿಳಂಬ ಜೀವಕ್ಕೆ ವರವಾಗುತ್ತೆ ಅನ್ನೋದಕ್ಕೆ ಈ ಲೇಡಿಯೇ ಸಾಕ್ಷಿ. ಸಾವನ್ನೇ ಗೆದ್ದು ಬಂದ ಭೂಮಿಯ ಮಿರಾಕಲ್ ಸ್ಟೋರಿನ ನೀವೇ ನೋಡಿ. ಜೀವ ಉಳಿಸಿದ್ದೇಗೆ ಆ 10 ನಿಮಿಷ. ಟ್ರಾಫಿಕ್ನ ವಿಳಂಬವೇ ಭೂಮಿಗೆ ವರವಾಯ್ತಾ? ಲಂಡನ್ನಲ್ಲಿ ಪತಿಯೊಂದಿಗೆ ವಾಸವಿದ್ದ ಭೂಮಿ ಚೌಹಾಣ್ ಎಂಬ ಮಹಿಳೆ ರಜೆಯ ಕಾರಣ ಭಾರತಕ್ಕೆ ಬಂದಿದ್ರು. ವಿಮಾನ ದುರಂತ ನಡೆದ ದಿನ ಬೆಳಗ್ಗೆ ಭೂಮಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಅದೇ ದಿನವೇ ಅವರು ಲಂಡನ್ಗೆ ಪ್ರಯಾಣ ಬೆಳೆಸಲು ಏರ್ ಇಂಡಿಯಾ 171 ವಿಮಾನವನ್ನ ಬುಕ್ ಮಾಡಿದ್ರು. ಆದರೆ ಆಸ್ಪತ್ರೆಯಿಂದ ವಿಮಾನ ನಿಲ್ದಾಣಕ್ಕೆ ತೆರಳೋದು ವಿಳಂಬವಾಗಿತ್ತು. ಭೂಮಿ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದೇ ಇದಕ್ಕೆ ಕಾರಣವಾಗಿತ್ತು. ಹೀಗಾಗಿ ಅವರು ಮಧ್ಯಾಹ್ನ 12:30ಕ್ಕೆ ವಿಮಾನ ನಿಲ್ದಾಣವನ್ನ ತಲುಪುತ್ತಾರೆ. ಆದರೆ ಅದಾಗಲೇ ಚೆಕ್ ಇನ್ ಪ್ರಕ್ರಿಯೆ ಮುಗಿದಿದ್ದ ಕಾರಣ ಅವರು ಒಳ ಹೋಗಲು ಸಾಧ್ಯವಾಗಲಿಲ್ಲ. ಅಲ್ಲೇ ನೋಡಿ ಆಕೆಯ ಬದುಕಿನಲ್ಲಿ ಅತಿ ದೊಡ್ಡ ತಿರುವು ಸಿಕ್ಕಿತು. ಭೂಮಿ 10 ನಿಮಿಷ ತಡವಾಗಿ ವಿಮಾನ ನಿಲ್ದಾಣ ತಲುಪಿದ ಕಾರಣ ಎಷ್ಟೇ ಬೇಡಿಕೊಂಡರೂ ಅಲ್ಲಿನ ಅಧಿಕಾರಿಗಳು ಬಿಡಲಿಲ್ಲ. ಬೋರ್ಡಿಂಗ್ ಪ್ರಕ್ರಿಯೆಯನ್ನ ಆಗಲೇ ಮುಗಿಸಿರೋದಾಗಿ ಹೇಳಿದ್ದಾರೆ. ಹೀಗಾಗಿ ಭೂಮಿ 1:30ಕ್ಕೆ ವಾಪಸ್ಸಾಗ್ತಾರೆ. ಆದರೆ 1:38ಕ್ಕೆ ಅವರು ಹೋಗಬೇಕಿದ್ದ ವಿಮಾನ ದುರಂತ ಅಂತ್ಯ ಕಾಣುತ್ತೆ. ಅವರು ಅಲ್ಲಿದ್ದಾಗಲೇ ವಿಷಯ ಕಿವಿಗೆ ಬಿದ್ದಾಗ ಒಮ್ಮೆಲೆ ಬೆಚ್ಚಿ ಬಿದ್ದಿದ್ರಂತೆ. ಒಂದು ಕ್ಷಣ ಏನ್ ಮಾಡೋದು ಅಂತ ತಿಳಿಯದೆ ಸ್ಟನ್ನಾಗ್ಬಿಟ್ಟಿದ್ರಂತೆ. ನಾನು ಬಚಾವಾದೆ ಅಂತ ಸಂತೋಷ ಪಡಕ್ಕಾಗಲ್ಲ, ಬದಲಾಗಿ ದೇವರಿಗೆ ಧನ್ಯವಾದ ಹೇಳ್ತೀನಿ. ಗಣಪತಿ ಬಪ್ಪನೇ ನನ್ನನ್ನ ಕಾಪಾಡಿದ್ದು ಅಂತ ಭೂಮಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಆ 10 ನಿಮಿಷಗಳ ವಿಳಂಬ ಅವರ ಜೀವನದಲ್ಲಿ ಮರೆಯಲಾಗದ ಸಂಗತಿ ಅನ್ನೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.